ರಾಯಚೂರಲ್ಲಿ ಬೆಂಬಲ ಬೆಲೆಗೆ ಜೋಳ ಮಾರಿ ರೈತರು ಪೇಚಿಗೆ ಸಿಲುಕಿದ್ದಾರೆ. ಮಾರ್ಚ್ನಲ್ಲಿ 12 ಲಕ್ಷ ಕ್ವಿಂಟಾಲ್ ಜೋಳವನ್ನ ರಾಜ್ಯ ಸರ್ಕಾರ ಖರೀದಿಸಿತ್ತು. 3 ತಿಂಗಳಾದರೂ ರೈತರ ಖಾತೆಗೆ ಹಣ ಮಾತ್ರ ಇನ್ನ ಜಮೆಯಾಗಿಲ್ಲ. ಜೋಳದ ಹಣಕ್ಕಾಗಿ ಡಿಸಿ ಕಚೇರಿ ಎದುರು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಈವರೆಗೆ 1,20,000 ಕ್ವಿಂಟಾಲ್ ಜೋಳಕ್ಕೆ ಮಾತ್ರ ಹಣ ಬಂದಿದೆ. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅನ್ನಿಸ್ತಾ ಇದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಿಂಗಳಾದ್ರೂ ನಮ್ಮ ಜೋಳಕ್ಕೆ ಸರಿಯಾದ ಹಣ ವಾಪಸ್ ಬಂದಿಲ್ಲ ಅಂತ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರಾಯಚೂರಿನ ಡಿಸಿ ಕಚೇರಿ ಮುಂದೆ ಕೂತು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 3 ತಿಂಗಳಾಯ್ತು, ಇನ್ನ ನಮ್ಮ ಖಾತೆಗೆ ಹಣ ಬಂದಿಲ್ಲ. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ರೈತರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ರೈತರು ಬಿಳಿಜೋಳವನ್ನ ಹೇರಳವಾಗಿ ಬೆಳೆದಿದ್ದಾರೆ. ಕಳೆದ ಮಾರ್ಚ್ ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿ ಕೇಂದ್ರಗಳಿಗೆ ರೈತರು ಜೋಳವನ್ನ ಮಾರಾಟ ಮಾಡಿದ್ದಾರೆ. ಇವತ್ತಿಗೆ 3 ತಿಂಗಳಾಯ್ತು. 3 ತಿಂಗಳಾದ್ರೂ ಇನ್ನೂ ರೈತರ ಖಾತೆಗೆ ಹಣ ಜಮಾ ಮಾಡಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸ್ತಾ ಇಲ್ಲ, ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಜಿಲ್ಲೆಯ ಯಾವೊಬ್ಬ MLAಗಳು ಮಂತ್ರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭ ಆಗಿದೆ. ರೈತರು ಇವತ್ತು ಸುಮಾರು 12 ಲಕ್ಷ ಕ್ವಿಂಟಾಲನ್ನು ಇವತ್ತು ಖರೀದಿ ಕೇಂದ್ರಕ್ಕೆ ಕೊಟ್ಟಿವಿ. ಕೇವಲ 1,25,000 ಕ್ವಿಂಟಾಲಿಗೆ ಮಾತ್ರ ಹಣ ಕೊಟ್ಟಿದ್ದಾರೆ. ಅದು ಇನ್ನೂ ಉಳಿದಂತೆ ಏನಂತಾರೆ, ಭಾಳಷ್ಟು 90%ಕ್ಕೂ ಅಧಿಕ ರೈತರಿಗೆ ಇವತ್ತು ಹಣ ಪಾವತಿ ಮಾಡಬೇಕಾಗಿದೆ. ಇವತ್ತು ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ನಾವು ಮೊದಲೇ ಒತ್ತಡನೆ ಅದನ್ನು ಮಾಡಿದ್ವಿ. 1 ವಾರದಲ್ಲಿ ನಾವು ನಿಮಗೆ ರೈತರ ಖಾತೆಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತಿನವರೆಗೂ ಹಾಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.